ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯಾಜ ಸರ್ವಶಕ್ರಾದಿವಂದಿತ ನಚ ಯಾವದೀಗ ನಚ ಜ್ಞಾನೋದಯೇ ಅಶೇಷ ಕರ್ಮಕ್ಷಯೇ ಕೃತಕೃತ್ಯತ್ವಾತ್ ತದೈವ ಮುಕ್ತಿ ನಚೇತ್ ಕರ್ಮಾಕ್ಷಯ ಇತಿ ವಾಚ್ಯಂ. ಎಷ್ಟು ಫೈನಾಗಿದೆ ನೋಡಿ ಅದು. ಆಯ್ತಪ್ಪ, ಈಗ ಅಪರೋಕ್ಷ ಜ್ಞಾನ ಆಯಿತು, ಪಾಪ ಎಲ್ಲ ಕ್ಷಯ ಆಯಿತು, ಮುಕ್ತಿ ಆಗಬೇಕಲ್ಲ. ಹಾಗಿದ್ರೆ ಮುಕ್ತಿ ಆಗಬೇಕಲ್ಲ, ನೀವು ದುಡ್ಡು ಕೊಟ್ಟಾಯ್ತು, ಅವ್ರು ವಸ್ತು ಕೊಡಬೇಕಲ್ಲ. ಈಗ ಮತ್ತೆ ಯಾಕೆ ಅಪರೋಕ್ಷ ಮುಕ್ತಿ ಯಾಕೆ ಆಗೋದಿಲ್ಲ? ಹಾಗಿದ್ರೆ ಆ ರೀತಿ ಮುಕ್ತಿಯಾಗಿದ್ದರೆ ಇವತ್ತು ದೊಡ್ಡ ದೊಡ್ಡ ಗ್ರಂಥ ಬರೋಲ್ಲ ಅಪರೋಕ್ಷ ಜ್ಞಾನಿಗಳು, ಅದು ಮುಕ್ತರಾಗಿಲ್ಲ ಅಂತ ಅರ್ಥ. ಅವರು ನಾವು ಅವ್ರನ್ನ ಕೇಳ್ತೇವೆ, ನೀವು ಅದ್ವೈತ ಉಪಾಸನೆ ಮಾಡಿ ಬ್ರಹ್ಮನಾಗಿದ್ದೀರೋ ಅಂತ ಕೇಳಿದರೆ ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಹೊತ್ತಾನೆ ಹೇಳಿದ್ರೆ ನೀವು ಬ್ರಹ್ಮ ಅಂದರೆ ನಮ್ಗೆ ಯಾರು ಹೇಳೋಕ್ಕೆ, ನಿಮಗೆ ಇನ್ನೊಬ್ರು ಕಾಣಲೇಬಾರ್ದು. ಅದೇ ರೀತಿಯೇ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಅಂತ ಹೇಳಿದ ಮೇಲೆ ಅಪರೋಕ್ಷ ಜ್ಞಾನಿ ಮೋಕ್ಷ ಆಗಿಲ್ವಲ್ಲ, ಅಂದಮೇಲೆ ಕರ್ಮಕ್ಷಯ ಪೂರ್ತಿ ಆಗಿಲ್ಲ ಅಂತ ಅರ್ಥ. ಅಥವಾ ಕರ್ಮಕ್ಷಯ ಮುಕ್ತಿ ಅಂತಲೂ ಕರೀಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಅದ್ಯಾಕೆ ಹೇಳಬಾರ್ದು? ಅದಕ್ಕೆ ಹೇಳ್ತಾರೆ. ಒಳ್ಳೆಯ ಪ್ರಶ್ನೆ ಅದು. ಅದಕ್ಕೆ ಉತ್ತರ ಬಂತು ಏನಂತ. ಹೌದು, ಅಲ್ಲಿ ಕರ್ಮಕ್ಷಯ ಆಯಿತು ಅಂದರೆ ಸಂಚಿತ ಕರ್ಮಗಳೆಲ್ಲ ನಾಶ ಆಯಿತು, ಒಂದು ಭಾಗ ಮುಗೀತು. ಎರಡನೇದೇನು ಉಳಿತು? ಈಗ ಆಗಾಮಿ ಉಳ್ಕೊಂಡು, ಆಗಾಮಿಗೆ ಏನಿಲ್ಲ, ಲೇಪ ಇಲ್ಲ, ಮುಕ್ತಿಗದ ಅಡೆತಡೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ, ಮುಗಿದೋಯ್ತದೆ. ಕಳ್ಳ ಅಂಥೇಳಿ ಕ್ವಾಲಿಫಿಕೇಷನ್ ವಾಪಸ್ ತೊಗೊಳಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಅವನ ಇದರಿಂದ ಅಚೀವ್ಮೆಂಟ್ ಪರ್ಸನಲ್ ಯಾರೂ ತೊಗೊಳಕ್ಕೆ ಬರಲ್ಲ ಅದನ್ನು. ಆ ಕಡೆ ಈ ಕಡೆ ಬಂತು. ಆಮೇಲೆ ಏನು ಮಾಡಿದರು? ಒಂದು ಉಳ್ಕೊಳ್ತು. ಅದು ಉಳ್ಕೊಳ್ತು ಅಂತ ಹೇಳ್ದೆ ಹೋಗಿದ್ರೆ ಯಾಕಿದ್ರು ಅಂತ ಪ್ರಶ್ನೆ ಬರುತ್ತೆ. ಎಲ್ಲ ಬಂದಿದೆ, ಇನ್ನೊಬ್ರು ಬರಬೇಕಾಗಿದೆ ಅಂತ ಕಾಯ್ತಾ ಕೊಡ್ತಾರಲ್ಲ, ಹಾಗೆ ಎಲ್ಲ 10 ರೇಟ್ ಅಂತಿರ್ತಾನೆ. ಇಲ್ಲೋ ಇನ್ನೂ ನಮ್ಮ ಕಡೆ ಬರಬೇಕು ಅಂತ ಪ್ರಾರಬ್ಧ. ಅದು ಕಟ್ಕೊಂಡೋಗಿದ್ದಕ್ಕೆ ಏನು ಮಾಡ್ಬೇಕು ಇವರು? ಅವ್ರು ಯಾರು ಬಂದರೆ ಬೈಕೋತಾರೆ, 10 ಬದಲಾಗ್ತಾರೆ. ಹೇಳಕ್ಕೆ ಬಂದು ಕುತ್ಕೊಂಡು ಆಮೇಲೆ ಮಾತಾಡೋದು 10 ಅಂತ ಹೇಳ್ತಾರೆ. ಅದು ಪ್ರಾರಬ್ಧ. ಸೊ ಸಂಚಿತ, ಆಗಾಮಿ, ಪ್ರಾರಬ್ಧ. ಕರ್ಮಕ್ಷಯ ಯಾವುದಾಯ್ತು ನಮಗೀಗ? ಸಂಚಿತಕ್ಕಾಯ್ತು. ಆಮೇಲೆ ಇನ್ನೊಂದು ಕರ್ಮ ಲೇಪ ಇಲ್ಲ, ಅದು ಸೇಫ್ ಇದಾಯಿತು. ಲೇಪ ಇದ್ದರೂ ಮುಕ್ತಿಗೆ ಅಫೆಕ್ಟ್ ಆಗಲ್ಲ, ಆನಂದ ಹ್ರಾಸ ಆಗುತ್ತೆ, ಮುಕ್ತಿಗೆ ಅಫೆಕ್ಟ್ ಆಗೋದಿಲ್ಲ. ದೇರ್ ಫೋರ್ ಕರ್ಮಕ್ಷಯ ಎಲ್ಲಿಗೆ ಎಂಡಾಯ್ತು? ಈಗ ಅಪರೋಕ್ಷ ಜ್ಞಾನ, ಕರ್ಮಕ್ಷಯ, ಮೋಕ್ಷ ಆಗುತ್ತೆ. ಆ ಕ್ಷಣ ಯಾಕಾಗಲಿಲ್ಲ ಅಂದರೆ ಉತ್ತರ ಅಷ್ಟೇ. ಆ ಕ್ಷಣ ಯಾಕಾಗಲಿಲ್ಲ ಅಂದರೆ ಪ್ರಾರಬ್ಧ ಇದ್ದಿದ್ದಕ್ಕೆ ಆಗಲಿಲ್ಲ ಅಷ್ಟೇ. ಇವತ್ತು ಯಾವುದೇ ಕೊಡಲಿ ತಕ್ಷಣ ಬೇಕಾದ್ರೆ ಹಾಕ್ಲಿಕ್ಕೆ ಬರೋಲ್ಲ. ಇಲ್ಲಿ ಹಾಕಿದ್ರೆ ಬಾಟಿ ಹೊಡೆದ್ಬಿಡ್ತಾನೆ. ಎಲ್ಲಿಗೆ ಹೋಗ್ತಾನೆ ಅವನೀಗ? ಅಷ್ಟು ದೂರ ಹೋಗಿ ನಿಲ್ತಾನೆ. ಅರ್ಥ ಆಯ್ತಾ? ಇಳಿಬೇಕಾದ್ರೆ ಮೊದಲು ಆಗ ಹೇಳಿದ್ರೆ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸೋದು, ಮೊದಲು ಹೇಳಿದ್ರೆ ಕರೆಕ್ಟಾಗಿ ನಿಲ್ಲಿಸ್ತಾನೆ. ಅದೇನು ಪ್ರಾರಬ್ಧ ಸ್ಪೀಡ್ ಅದು. ಯಾವ ಸ್ಪೀಡ್ ಅದು? ಪ್ರಾರಬ್ಧ ಸ್ಪೀಡ್ ಅದು, ಗೊತ್ತಾ? ಫುಲ್ ಹಾಕ್ಲಿಕ್ಕೆ ಕೊಟ್ಟರೆ ಏನಾಗುತ್ತೆ? ಓರ್ತಿ ಬಿದ್ದು ಸೀಟಾಗಿ ಬಿದ್ದುಬಿಡ್ತಾನೆ, ಮಾಡೋಕ್ಕೆ ಬರೋಲ್ಲ. ಅದು ತುಂಬ ಹೊತ್ತು ಆಗೋದಿಲ್ಲ. ಇವತ್ತು ಇನ್ನೂ ಅದು ಬಿಡಿ, ಅದು ಇಲ್ಲಿ ಭ್ಯಾನೆ ಇದೆ, ತಕ್ಷಣ ಆಫ್ ಮಾಡಿದರೆ ನಿಲ್ಲುತ್ತಾ ಅದು ಪ್ರಾರಬ್ಧ. ಅದು 5 ಇರ್ತೋ 3 ಇರ್ತಾರೋ ಅದಕ್ಕೆ ತಕ್ಕಂತೆ ರೊಟೇಟಾಗಿ ನಿಂತ್ಬಿಡುತ್ತೆ. ಆ ಕ್ಷಣಕ್ಕೆ ನಿಲ್ಲ ನೋಡಿದ್ದೀರಾ? ನಿಲ್ಲಬಾರ್ದು ಕೂಡ, ನಿಲ್ಲಬಾರ್ದು. ಆ ರೀತಿ ಬಂದ್ರೆ ಅದು ವ್ಯವಸ್ಥೆ. ಆದ ತಕ್ಷಣ 5 ಹೋಗಲ್ಲ, ಮತ್ತೆ ಅದು ನಿಧಾನವಾಗಿ ಹಾಕ್ತಾ 5 ಹಾಕಿದ್ರು ಕೂಡ ಪಿಕಪ್ ಆಗಿ ಹೋಗುತ್ತೆ. ಎರಡಿದೆ, ಆದ್ದರಿಂದ ಸಮಸ್ಯೆ ಬರಲಿಲ್ಲ. ಏನ ಪ್ರಾರಬ್ಧ ಎರಡೂ ಇರ್ಬೋದು. ದುಃಖ ಪ್ರಾರಬ್ಧ, ಸುಖ ವಾಯುದೇವರು ಬರೀ ಸುಖ ಪ್ರಾರಬ್ಧನೇ. ದುಃಖ ಪ್ರಾರಬ್ಧ ಯಾವಾಗ ಬರುತ್ತೆ? ದುಷ್ಕರ್ಮ ಮಾಡಿದರೆ. ಮಾಡೋದಿಲ್ಲ ಅವರು, ಶುದ್ಧ ಕರ್ಮರಾಥರಾದ ಅವರಿಬ್ಬರಿಗೆ ಏನಿಲ್ಲ, ಬ್ರಹ್ಮ ರುಜುಗಳಿಗೆ ಏನಿಲ್ಲ, ದುಃಖ ಪ್ರಾರಬ್ಧ ಹೆಸರೇ ಇಲ್ಲ, ಬರೀ ಸುಖ ಪ್ರಾರಬ್ಧ. ಹಾಂ, ಅಲ್ಲ, ಯಾವ ವರ್ಷ ಕಳಿಬೇಕು? ಹೌದು, ಎಂಜಾಯ್ಮೆಂಟ್ ಅದು. ಊಟಕ್ಕೆ ಗೊತ್ತು ಅಷ್ಟೇ ಎದ್ದು ಬಿಟ್ಟರೆ ಬಗ್ಗೆ ನಿಧಾನಾಗಿ ಊಟ ಮಾಡಿದರೆ ಇವರು ರೋಗಿಷ್ಟ, ನೋಡ್ಲಿಕ್ಕೂ ಬರೋದಿಲ್ಲ, ಅವ್ರು ಎಂಜಾಯ್ ಮಾಡ್ತಾರೆ. ಆದ್ದರಿಂದ ಸುಖ ಪ್ರಾರಬ್ಧ ಅದೆಲ್ಲ ಬೆನಿಫಿಟ್ ಕೊಟ್ಟು ಎಲ್ಲ ಕೊಟ್ಟರೆ ಯಾಕೆ ಬೇರೆ ಊರಿಗೆ ಹೋಗೋದಿಲ್ಲ? ಪ್ರತಿಯೊಂದು ಫೆಸಿಲಿಟಿ ಕೊಟ್ಟರೆ ಹೋಗೇ ಹೋಗ್ತಾರೆ. ಇಲ್ಲಿ ಹೋದರೆ ಬಂಧಕ. ಅದು ಅನ್ವಾಂಟೆಡ್ ಪ್ಲೇಸ್ಗೆ ಆಗ್ಯಾರ ಬಂಧಕ. ಬೇಕಾದ ಪ್ಲೇಸ್ಗೆ ಹೋದರೆ ಬಂಧಕ ಅಲ್ಲ, ಹೋಗೋದಿಲ್ಲ. ಅವ್ರಿಗೆ ಏನು ಮುಕ್ತರಿದ್ದಾಗೆ ಇರ್ತಾರೆ ಅವರು. ಇಟ್ ಮೇಕ್ಸ್ ನೋ ಡಿಫರೆನ್ಸ್. ಮುಕ್ತಾನಂ ಪಾಂಡವಾನಾಂಚ ಅಂತರಂ ಕಿಂಚಿದೇವೈ. ಮುಕ್ತರಾಗಿಲ್ಲ ಒಂದು ಪಾಯಿಂಟ್ ಬಿಟ್ಟುಬಿಟ್ರೆ ಉಳಿದಲ್ಲ ಹೇಗಿದ್ದಾರೆ ಅವರು? ಅಪ್ರೋಕ್ಷ ಜ್ಞಾನಿಗಳೇ ಹಾಗೆ. ಮುಕ್ತಿ ಆಗಿಲ್ಲ, ಬಟ್ ಮುಕ್ತಿ ಅಶ್ಯೂರ್ಡ್. ಇವ್ರಿಗೆ ಹಾಗಲ್ಲ, 100% ಅಶ್ಯೂರ್ಡ್ ಎಲ್ಲ. ಅಂಥ ಒಂದು ವಿಚಿತ್ರ ಮುಕ್ತಿ ಕಾಣಕ್ಕೆ ಅವರೊಬ್ಬರಿಗೆ ಸಾಧ್ಯ. ಅದಕ್ಕೆ ಆನಂದ ತೀರ್ಥ ಪರಾನಂದ ವರದ ಅಂತೇಳಿ. ಬೇರೆಯವ್ರಿಗೆ ಪರಾನಂದ ಇಲ್ಲ, ಚೂರು 99 ಕಟ್ಟಾಗ್ತಾ ಬರುತ್ತೆ ಸ್ವಲ್ಪ. ಇವರಿಗೆ ಮಾತ್ರ ಫುಲ್ ಆನಂದ ಸಿಗೋದು. ದೇರ್ ಫೋರ್ ಪ್ರಾರಬ್ಧ ನಮಗೇನಾಯ್ತದು? ಯಾವ ಡಿಫ್ರೆನ್ಸ್ ಇಲ್ಲ ಅಂದಮೇಲೆ ನೀವು ಮುಕ್ತರಾಗಿಲ್ಲ ಅಂತ ಕೊರಗೆ ಪ್ರಶ್ನೆ ಬರೋದೇ ಇಲ್ಲ. ಅರ್ಥ ಆಯ್ತಾ? ಹಾಂ, ಅವ್ರು ಅಪ್ರೋಕ್ಷ ಜ್ಞಾನಿಗಳು, ಜೀವನ್ಮುಕ್ತರು ಅಪ್ರೋಕ್ಷ ಜ್ಞಾನಿಗಳು.
ಇವರು ನಿತ್ಯ ಮುಕ್ತರು, ಯಾವಾಗಲೂ ಮುಕ್ತರಿದ್ದಾಗ ಲೆಕ್ಕ. ಮಹಾಲಕ್ಷ್ಮಿ ನಿತ್ಯ ಮುಕ್ತಾರೆ, ಉಳಿದವರು ಯಾಜಿಫ್ ಆಗಿರ್ತಾರೆ. ಎಲ್ಲೋ ಪಾಯಿಂಟ್ ನಾಟ್ 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 ನಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ವ್ಯತ್ಯಾಸ ಇರುತ್ತೆ ಅಷ್ಟು. ಕರ್ಮಾಣಿ ಕ್ಷಪಯೇದ್ ವಿಷ್ಣು ನೀವು ಬ್ಯಾಂಕ್ ಹೋಗಿ ಕೊಡ್ತೀರಿ, ನಿಮಗೆ ಟೋಕನ್ ಕೊಡ್ತಾರೆ, ಕೂತಿರ್ತೀರಿ. ತುರ್ತಾರೆ ಇವನೇ ಮಾತಿ ಬಂತ ಅಂತ ಯಾರು ಕೇಳೋದಿಲ್ಲ. ಯಾಕೆ? ಒಂದು ಪ್ರೊಸೆಸ್ ಇದೆ. ಈಗ ಅಲ್ಲಿ ಹೋಗಿ ಚೆಕ್ ಸೈನ್ ಮಾಡಿ ಬರಬೇಕಿಲ್ಲಿ ಬರೋವರೆಗೂ ಕಾಯ್ತಿರ್ಬೇಕು. ಬಟ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಏನದು? ದುಡ್ಡು ಬರುತ್ತೆ ಅವ್ರಿಗೆ ಗ್ಯಾರಂಟಿ. ದುಡ್ಡಿದೆ, ಚೆಕ್ ಇದೆ, ಯಾವ ಕೇಸ್ ಇಲ್ಲ, ದುಡ್ಡು ಬಂದೇ ಬರುತ್ತೆ. ಆ ಪ್ರೊಸೀಜರ್ ಇದೆಯಲ್ಲ ಅದಕ್ಕೆ ಕಾಯ್ಬೇಕು, ಅದು ಪ್ರಾರಂಭ. ನೀವು ಆಮೇಲೆ ಹೋಗಿದ್ರಿ, ಮೊದಲು ಹೋದವನು ಇದ್ದ ಆಮೇಲೆ ಕೊಟ್ಟರು ಫಸ್ಟ್. ಗಲಾಟೆ ಮಾಡೋಂಗಿಲ್ಲ. ಯಾಕೆ? ಲೇಟಾಗಿ ಬಂದಿದ್ದಕ್ಕೆ ಅವನಿಗೆ ನೆಕ್ಸ್ಟ್ ಸಿಕ್ತು, ಈಗ ಸಿಗಲ್ಲ. ಆ ರೂಲ್ಸನ್ನೇ ಫಾಲೋ ಮಾಡ್ತಾರೆ, ಶಾಸ್ತ್ರದ ರೂಲ್ಸ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ದೇರ್ ಫೋರ್ ಯಾವದ್ ಭೋಗಂ ಮತ್ತು ಏನು ರೀ ಪ್ರಾರಬ್ಧ ಅಂತೀರಿ, ಇದು ಬೇರೆ. ಎಷ್ಟಿರುತ್ತೆ, ಏನು ಮಾಡಬೇಕು ಅಂತ ಕೇಳಿದ್ರೆ ತುಂಬ ಇರೋದಿಲ್ಲ, ಅದು ಸ್ವಲ್ಪ ಇರುತ್ತೆ. ಪ್ರಾರಬ್ಧ ಯಾವಲ್ಲಿ ಎಷ್ಟಿರುತ್ತೆ? ಈ ಚಳಿಗಾಲ ಇದಕ್ಕೆ ಫ್ಯಾನ್ ಹಾಕ್ಬಿಟ್ಟು ಸಿಟ್ಟು ಬಂದುಬಿಡುತ್ತೆ ಮಲಗಿದವರಿಗೆ. ಕೂಗ್ತಾ ಸ್ವಲ್ಪ ಇರಿ ಹೋಗ್ಬಿಡುತ್ತೆ. ಎಷ್ಟೊತ್ತಿರುತ್ತದೆ ನಿಲ್ಲಕ್ಕೆ? 1 ಅವರ್ ಬೇಕಾ? 1 ನಿಮಿಷ ಕೂಡ ಆಗದೆ ನಿಂತೋಗ್ಬಿಡುತ್ತೆ. ಆದ್ದರಿಂದ ಪ್ರಾರಬ್ಧ ಎಷ್ಟೇ ಇದ್ದರೂ ಕೂಡ ಎಷ್ಟೇ ಇರುತ್ತೆ ಅವರಿಗೆ ಸ್ವಲ್ಪನೇ. ಬ್ರಹ್ಮದೇವರಿಗೂ ಸ್ವಲ್ಪನೇ. ಯಾವ ದೃಷ್ಟಿಯಿಂದ? ಅಷ್ಟು ಅನಾದಿ ಕಾಲದ ಕಂಪೇರ್ ಮಾಡಿದರೆ 100 ವರ್ಷ ಏನದು ಲೆಕ್ಕ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ಅನಾದಿ ಕಾಲದಿಂದ ಇದ್ದವರಿಗೆ 100 ವರ್ಷ ಭಾಳ ದೊಡ್ಡ ವಿಚಾರನಾ? ಅಲ್ಲೇ ಅವ್ರ ಯೋಗ್ಯತೆ ನಂಬರ್ 1 ಭಾರಿ ಮೇಲಿದ್ದ. ಹುಡುದವ್ರಿಗೆ ಹಾಕೋದಿಲ್ಲ. ದೇರ್ಫೋರ್ ಆ ಕ್ಷಣಕ್ಕಿಲ್ಲ ಒಟ್ಟಿನ ಮೇಲೆ. ಇದು ಬಡಿಸಿ ಅಂತ ಅಷ್ಟು ಎಲ್ಲರೂ ಬಡಿಸಿ ಅಲ್ಲಿ ನೆಕ್ಸ್ಟ್ ಅಲ್ಲಿ ಕೂತಿದ್ದಾನೆ. ಅವನು ಒಟ್ಟಿಗೆ ಹೇಗೆ ಬಡಿಸ್ತಾರೆ ಅಷ್ಟು ಜನಕ್ಕೆ? ಸ್ವಲ್ಪ ಟೈಮ್ ಬೇಕಾ ಇಲ್ವ? ಅದನ್ನ ಯಾರು ಡಿಲೇ ಅಂತ ಕರೀತಾರಾ? ಕರೆಯೋದಿಲ್ಲ. ಯಾವಾಗ ಡಿಲೇ ಆಗುತ್ತೆ? ಒಂದು ಬಡಿಸಿ ಎಲ್ಲೋ ಹೊರಟ್ಬಿಟ್ಟ, ಹುಡುಕ್ಯದು ಹೋಗ್ಬೇಕು ಎಲ್ಲೋದ ಅಂತೇಳಿ, ಅದು ಡಿಲೇ. ಅದಕ್ಕೆ ಅರ್ಥ ಆಗಿ ಒಂದು ಹಾಕ್ತಾನೆ ಇದು ಹೋಲಿ. ಇನ್ನೂ ಎರಡನೇ ಸೊಟ್ಟು ಯಾಕೆ ಲೇಟ್ ಮಾಡ್ತೀರಿ ಅಂತ ಕೇಳಿದರೆ ಹಾಕಿದೆ. ಇನ್ನೊಂದು ಸೊಟ್ಟು ಟೈಮ್ ಬೇಕಲ್ಲ ತೊಗೊಂಡು ಹಾಕ್ಲಿಕ್ಕೆ. ಅರ್ಥ ಆಯ್ತಾ? ಅದು ಅನಿವಾರ್ಯ. ಅದನ್ನು ಯಾರು ಲೇಟ್ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಲೇಟ್ ಅಂತ ಯಾವಾಗ? ಅಷ್ಟು ಟೈಮ್ನೊಳಗೆ ಆಗದೆ ಹೋದ್ರೆ ಲೇಟ್ ಅದು. ಇವತ್ತು ಉದಾಹರಣೆ ಬೇಗ ಒಂದು 10 ನಿಮಿಷದಲ್ಲಿ ಮಾಡೋಕ್ಕೆ 10 ನಿಮಿಷದಲ್ಲಿ ಮಾಡಿದ್ರೆ ಲೇಟ್ ಅಲ್ಲ ಅದು. 12 ನಿಮಿಷ ಮಾಡಿದರೆ ಲೇಟ್, 11 ಮಾಡಿದರೂ ಲೇಟ್. ದೇರ್ಫೋರ್ ಮುಕ್ತಿ ಅಶ್ಯೂರ್ಡ್. ಆದ್ದರಿಂದ ಕರ್ಮಕ್ಷಯಕ್ಕೂ ಮುಕ್ತಿಗೂ ಗಂಟಿಲ್ಲ ಅಂತ ತಿಳ್ಕೊಬೇಡ, ಇದ್ದೇ ಇದೆ. ಜ್ಞಾನ, ಕರ್ಮಕ್ಷಯ, ಮುಕ್ತಿ ಮಧ್ಯೆ ಇರೋದು ಪ್ರಾರಬ್ಧ. ಅದೆಷ್ಟಿರುತ್ತೆ? ಭಾರಿ ಕಡಿಮೆ ಇರುತ್ತೆ. ಅವ್ನು ಒಟ್ಟು ಸಾಧನೆ ಲೆಕ್ಕ ಹಾಕಿಬಿಟ್ರೆ ಅದು ನೆಗ್ಲಿಜಿಬಲ್, ಅಷ್ಟು ಕಡಿಮೆ ಇರುತ್ತೆ. ದೇರ್ಫೋರ್ ಏನು ಸತ್ಯ ಆಯ್ತು ಈಗ? ಜ್ಞಾನದಿಂದ ಮುಕ್ತಿ ಅನ್ನೋದಕ್ಕೆ ವಿರೋಧ ಬರಲೇ ಇಲ್ಲ. ಕೊನೆಗೆ ಪ್ರಾರಬ್ಧಶ್ಚೈವ ಕೃತಶ್ಚ ಯಾವದ್ ಭೋಗಂ ಸಮಸ್ಥಿತೆ. ಅಣುಭಾಷ್ಯ ಪ್ರಾರಬ್ಧ ಕರ್ಮಣೋ ಅನ್ಯಸ್ಯ ಜ್ಞಾನಾದೇವ ಮಾತು. ಅದು ಪದ್ಯ, ಇದು ಗದ್ಯ, ಇಷ್ಟೇ ವ್ಯತ್ಯಾಸ. ಕರ್ಮಾಣಿ ಕ್ಷಪಯೇದ್ ವಿಷ್ಣು ಅಪ್ರಾರಬ್ಧಾನಿ ವಿದ್ಯೆಯ ಪ್ರಾರಬ್ಧಾನಿ ತು ಭೋಗೇನ ಕ್ಷಪಯನ್ ಸ್ವಗತಿಂ ನಯೇತ್ ಇತಿ ವಚನ. ಏನೋ ನೀವೇನೋ ಹೇಳಿಬಿಟ್ರಿ, ಇದಕ್ಕೆ ಆಧಾರ ಎಲ್ಲಿದೆ ಅಂದರೆ ಕೊಟೇಶನ್ ಕೊಡ್ತಾರೆ. ಏನದು? ಕರ್ಮಾಣಿ ಕ್ಷಪಯೇದ್ ವಿಷ್ಣು ಅಪ್ರಾರಬ್ಧಾನಿ ವಿದ್ಯೆಯ. ಜ್ಞಾನ ಬರ್ತಿರ್ಲಿಕ್ಕೇನೆ ಪ್ರಾರಬ್ಧದ ಹೊರತು ಉಳಿದ ಕರ್ಮಗಳನ್ನು ಕ್ಷಯ ಮಾಡಿಬಿಡ್ತಾನೆ. ಪ್ರಾರಬ್ಧಾನಿತು ಭೋಗೇನ, ಅವನು ಅನುಭವಿಸ್ಬೇಕಷ್ಟೆ. ಕ್ಷಪಯನ್ ಸ್ವಗತಿಂ ನಯೇ, ಕ್ಷಪಯನ್ ಸ್ವಗತಿಂ ನಯೇ. ಕೆಲಸ ಬಡಿಸೋಕ್ಕೆ ಬರ್ತಾರೆ, ಬೇಡ ಅಂತಾರೆ. ಬಡಿಸಿದ್ದಿದೆ ಸ್ವಲ್ಪ, ಈಗ ಅದು ಅದು ಪ್ರಾರಬ್ಧ. ಅದು ಯಾಕೆ? ಆಯ್ತು, ಅದು ಆಗೋರಿಗೆ ತಿಂತಾರಷ್ಟೇ, ಮುಂದೆ ಹಾಕಬೇಡಿ ಅಷ್ಟೇ. ಆಯಿತಾ? ಅದು ಮುಗಿಸ್ಬೇಕು. ಎಷ್ಟೊತ್ತೆ ಹಾಕಿ ಅದು ತಿನ್ನೋ ಆಮೇಲೆ ಹಾಕ್ತೀವಿ ಅಂತಾರೆ. ಮಕ್ಕಳಿಗೆಲ್ಲ ಹೇಳ್ಬೇಕಾದ್ರೆ ಅದು ತಿನ್ನೋವರೆಗೂ ಹಾಕೋದಿಲ್ಲ. ಇದ್ರೂ ಚೆಲ್ಲಿ ಹೋಗ್ತೀವಿ ಒಟ್ಟಿಗೆ ಏನು ಅಂತೇಳಿ. ಆ ಅರ್ಥದಲ್ಲಿ ಆ ಟೈಮ್ ಇದೆ. ಬಟ್ ಎಷ್ಟೇ ಇದ್ರೂ ಕೂಡ ಅಡುಗೆ ಮಾಡೋಷ್ಟು ಟೈಮ್ ಬೇರೆ, ಎಲೆಯಾಗಿ ಬಡಿಸೋಷ್ಟು ಟೈಮ್ ಬೇರೆ. ಅಡುಗೆ ಮಾಡೋ ಟೈಮ್ ಎಷ್ಟೇ ಶುರು ಮಾಡಿರ್ತಾರೆ ಕೆಲಸ, ಬೆಳಗ್ಗೆ 2 ಗಂಟೆ ಶುರು ಮಾಡಿರ್ತಾರೆ ಸಾಧ್ಯದಾಸ್ತಿ ಬಂದರೆ. ಗೊತ್ತಾಯ್ತು? ಬಡಿಸೋದು ಎಷ್ಟೇ ಅಡುಗೆ ಮಾಡಿದ್ರು ಕೂಡ ಎಷ್ಟಲ್ಲಿ ಫಿನಿಶ್ ಆಗಬೇಕು ಊಟ? ಅರ್ಧ ಗಂಟೆ. ಸ್ವಲ್ಪ ಆ ಕಡೆ ಈ ಕಡೆ ಬಾರ್ಡರ್ ಇರುತ್ತೆ ಅಷ್ಟೇ ಹೊರತು ತುಂಬ ಹೊತ್ತು ಮಾಡೋಕ್ಕೆ ಬರ. 2 ತಾಸು ಊಟಕ್ಕೆ ಹಾಕ್ಲಿಕ್ಕಾಗತ್ತಾ? ಅದೇ ಸಾಧನೆಯೆಲ್ಲ ಅಡುಗೆ ಮಾಡೋದಿದ್ದಾಗೆ, ಮುಂದೆ ಮುಕ್ತಿ ಸಿಗೋದೆಲ್ಲ ಬಡಿಸೋದಿದ್ದಾಗೆ. ಅದು ಟೈಮ್ ಎಷ್ಟೇ ಇದ್ದರೂ ಕೂಡ ಏನದು ಕಡಿಮೆನೇ, ಜಾಸ್ತಿ ಇರೋ ಚಾನ್ಸ್ ಇಲ್ಲೇ ಇದೆ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರ ಅನುವ್ಯಾಖ್ಯಾ ನ್ಯಾಯ ವಿವರಣೆ ಚತುರ್ಥೋಧ್ಯಾಯಶ್ಚ ಚತುರ್ಥ ಪಾದ. ಅಲ್ಲಿಗೆ ಪಾದ ಮುಗಿತು. ಇನ್ನು 3 ಪಾದ ಇದೆ. ನಾಳೆ ಇನ್ನೊಂದು ಪಾದ, ಎರಡನೇ ಪಾದ ಶುರು.